FA1ಗೆ ಸಂಬಂಧಪಟ್ಟಂಗೆ 3 ಪಾಠ ಆಗಿದಾವಲ್ವಾ? ರಾಸಾಯನಿಕ ಕ್ರಿಯೆಗಳು, ಸಮೀಕರಣಗಳು ಆಯ್ತು, ಮತ್ತೆ ಜೀವಕ್ರಿಯೆಗಳು, ಮತ್ತೆ ಮೂರನೇದು ಉದ್ದೇಶಿತ ಪಾಠ. ಅದು FA1ಗೆ ಸಂಬಂಧಪಟ್ಟಂಗೆ. FA2ಗೆ 3 ಪಾಠ ಇದಾವೆ. ಆ 3 ಪಾಠದಲ್ಲಿ ಒಂದೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈಗ ನಮ್ಮ ದೈನಂದಿನ ಆಹಾರದಲ್ಲಿ ನಾವು ಕೆಲವೊಂದು ಆಮ್ಲಗಳನ್ನ, ಪ್ರತ್ಯಾಮ್ಲಗಳನ್ನ ಆಹಾರವಾಗಿ ಸೇವನೆ ಮಾಡ್ತೀವಿ ಅಲ್ವಾ? ದೈನಂದಿನ ಆಹಾರದಲ್ಲಿ ಆಮ್ಲಗಳು ಇರ್ತವೆ, ಪ್ರತ್ಯಾಮ್ಲಗಳು ಇರ್ತವೆ, ಅವನ್ನ ಸೇವನೆ ಮಾಡ್ತಾ ಇರ್ತೀವಿ. ಆದ್ರೆ ಇಂಥದ್ರಲ್ಲಿ ಆಹಾರದಲ್ಲಿ ಆಮ್ಲ ಇದೆ ಅಥವಾ ಪ್ರತ್ಯಾಮ್ಲ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಹುಳಿಯುಕ್ತ ಆಹಾರ ಸೇವನೆ ಮಾಡಿದ್ರೆ ಅವುಗಳು ಆಮ್ಲಯುಕ್ತ ಆಹಾರಗಳಾಗಿರ್ತವೆ. ಉದಾಹರಣೆಗೆ ಹುಣಸೆ ಹುಳಿಯನ್ನ ಬಳಸ್ತೀವಿ, ಆಹಾರವಾಗಿ ತಿಂತೀವಿ ಅಲ್ವಾ? ನಿಂಬೆ ಹುಳಿ ಬಳಸ್ತೀವಿ. ಹಾಗೇನೆ ಹುಳಿಯುಕ್ತ ಆಹಾರಗಳು, ಹಣ್ಣುಗಳಿರ್ಬೋದು ಅಲ್ವಾ? ಟೊಮೆಟೊ ಹುಳಿ, ಅದರಲ್ಲೂ ಸಹ ಆಮ್ಲವಿದೆ. ಹೀಗೆ ಕೆಲವೊಂದರಲ್ಲಿ ಆಹಾರ ವಸ್ತುಗಳಲ್ಲಿ ಆಮ್ಲಗಳಿದೆ. ಕಹಿಯುಕ್ತ ಆಹಾರಗಳನ್ನು ತಿಂತೇವೆ. ಉದಾಹರಣೆಗೆ ಹಾಗಲಕಾಯಿ ಕಹಿಯುಕ್ತ ಆಹಾರವಾಗಿ ತಿಂತೇವೆ. ಅದರಲ್ಲಿ ಪ್ರತ್ಯಾಮ್ಲ ಇದೆ, ಬೇಸ್ ಪ್ರತ್ಯಾಮ್ಲ ಇದೆ ಆಯ್ತಾ? ಸೊ ಕೆಲವೊಂದು ಲವಣಗಳನ್ನು ಸಹ ಬಳಸಬೇಕು, ತಿಂತೀವಿ. ಲವಣ ಅಂದ್ರೆ ಮಿನರಲ್ ಸಾಲ್ಟ್ಸ್, ಉಪ್ಪು ಒಂದು ರೀತಿಯ ಲವಣ. ಬೇಕೇ ಬೇಕು ಅಡುಗೆಗೆ. ರುಚಿ ಇದ್ದಿದ್ರೆ ನಮಗೆ ಟೇಸ್ಟ್ ಬರಲ್ಲ, ರುಚಿ ಬರಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಆಹಾರಕ್ಕೂ ಉಪ್ಪನ್ನ ಸಾಮಾನ್ಯವಾಗಿ ಬಳಸು. ಹಾಗಾಗಿ ಕೆಲವೊಂದು ಲವಣಗಳು ಸಹ ಇದೆ. ಸೊ ಅದ್ರ ಬಗ್ಗೆ ಇರ್ತಕ್ಕಂತಹ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈಗ ನಾವು ಯಾವ್ದಾದ್ರು ಸಭೆ ಸಮಾರಂಭಗಳಲ್ಲಿ, ಫಂಕ್ಷನ್ಗಳಿಗೆ ಹೋಗ್ತೀವಿ. ಸಭೆ ಸಮಾರಂಭಗಳಲ್ಲಿ ನಮಗೆ ಇಷ್ಟವಾದಂತ ಆಹಾರವನ್ನೇ ತಯಾರಿಸಿರ್ತಾರೆ. ಚೆನ್ನಾಗಿ ತಿಂದ್ಬಿಡ್ತೀವಪ್ಪ, ಊಟ ಮಾಡ್ಬಿಡ್ತೀವಿ, ಕಂಡು ಊಟ ಮಾಡ್ತೀವಿ, ಇನ್ನು ಸಾಕು ಅನ್ನೋ ಮಟ್ಟಕ್ಕೆ ತಿಂದ್ಬಿಟ್ಟಿರ್ತೀವಿ. ಸೊ ಅವಾಗ ನಮಗೆ ತಕ್ಷಣಕ್ಕೆ ಮತ್ತೆ ತಂದ್ಬಿಟ್ರು ಬೇಡ ಅನ್ನುವ ಪರಿಸ್ಥಿತಿಯಲ್ಲಿ ಇರ್ತೀವಿ. ಆ ಮಟ್ಟಕ್ಕೆ ಊಟ ಮಾಡಿರ್ತೀವಪ್ಪ, ಹೊಟ್ಟೆ ಬೆಳಿಗ್ಗೆ ತಿಂದಿರ್ತೀವಿ. ಸೊ ನಮಗೆ ಅದ ನಂತರ ತಕ್ಷಣಕ್ಕೆ ಜೀರ್ಣ ಆಗಲ್ಲ, ಅಸಿಡಿಟಿ ಆದಂಗೆ ಆಗುತ್ತೆ, ಆಮ್ಲೀಯತೆ ಉಂಟಾಗುತ್ತೆ, ಆ ಒಂದು ರೀತಿ ತೇಗ್ ಬರ್ತಾ ಇರುತ್ತೆ. ಮತ್ತೆ ಎಷ್ಟೇ ಇದು ಮಾಡಿದ್ರು ನೆಕ್ಸ್ಟ್ ಊಟ ಬೇಕು ಅನ್ಸ್ತಿರಲ್ಲ, ಆ ಮಟ್ಟ ತಿಂದಿದ್ದೀವಿ. ಸೊ ಅವಾಗ ಏನ್ ಮಾಡ್ತಾರೆ? ಆಮ್ಲೀಯತೆ ಆದಾಗ, ಸರಿಯಾಗಿ ಜೀರ್ಣಕ್ರಿಯೆ ನಡೆದೇ ಇದ್ದಾಗ ಮನೇಲಿ ಅದಕ್ಕೆ ಪರಿಹಾರವಾಗಿ ಏನ್ ಮಾಡ್ತಾರೆ? ಬಿಸಿನೀರು ಕುಡಿತಾರ? ಬಿಸಿನೀರು ಕುಡಿದ್ರೆ ಉಪಯೋಗ ಆಗಲ್ಲ. ಈನೋ ಅದು ಆಧುನಿಕವಾಗಿ ಬಂದಿರತಕ್ಕಂಥದ್ದು, ಅಂಗಡಿಗಳಲ್ಲಿ ಸಿಗುತ್ತೆ, ಈನೋ ಸಿಗುತ್ತೆ. ಆ ಈನೋ ಹಾಕೊಂಡು ಈನೋ ಅಸಿಡಿಟಿ ಗಾನ್ ಅಲ್ವಾ, ಅದನ್ನ ಹಾಕೊಂಡು ನೀರಿಗೆ ಹಾಕೊಂಡು ಕುಡಿಬಹುದು. ಸರಿ, ಅದ್ರದ್ದೇ ಸಿಕ್ಕಿಲ್ಲ, ಮನೆಯಲ್ಲೇ ಮನೆ ಮದ್ದು ಮಾಡ್ಕೋಬೇಕು. ಅವಾಗ ಏನ್ ಮಾಡ್ತಾರೆ? ಸೋಡಾ ಪುಡಿ, ಮನೆಯಲ್ಲಿ ಸೋಡಾ ಪುಡಿ ಇದೆ, ಸೋಡಾ ಪುಡಿ ಸಿಗುತ್ತೆ. ಆ ಸೋಡಾ ಪುಡಿಯನ್ನ ತಗೋತಾರೆ, ಸ್ವಲ್ಪ ಒಂದು ನಿಂಬೆ ತಗೊಂತಾರೆ, ಸ್ವಲ್ಪ ನಿಂಬೆ ಹುಳಿಯನ್ನ ಹಿಂಡಿತಾರೆ, ನೀರು ತಗೊಂಡು ಒಂದು ಲೋಟದಲ್ಲಿ ನೀರು ತಗೊಂಡು ಬಿಸಿನೀರು ತಣ್ಣೀರು ನಿಂಬೆ ಹುಳಿ ಒಂದು ಅರ್ಧ ಹೋಳಿ ಹಿಂಡ್ಬಿಟ್ಟು ಆ ಸೋಡಾ ಪುಡಿ ಹಾಕ್ತು, ಮುಂದೆ ಚಿಟಿಕಿ ಉಪ್ಪು ಹಾಕ್ಬೇಕು, ಕಲ್ಬಿಟ್ಟು ಕುಡಿದ್ಬಿಟ್ರೆ ಸೊ ಅದು ಅಸಿಡಿಟಿಯನ್ನ ಶಮನಗೊಳಿಸುತ್ತೆ. ಅಂದ್ರೆ ಆಮ್ಲೀಯತೆಯನ್ನ ಶಮನಗೊಳಿಸುತ್ತೆ ಆಯ್ತಾ? ಆ ಒಂದು ಉಪಯೋಗನ ಮನೆ ಮದ್ದಾಗಿ ನಾವು ಬಳಸ್ಕೋಬಹುದು. ಏನೋ ಇದೆ ರೆಡಿ ಇದ್ದದ್ದೇ ಒಂದು ಸಂಯುಕ್ತವನ್ನು ಹೊಂದಿರತಕ್ಕಂಥದ್ದು ಆಯ್ತಾ? ಏನೋ ಅದನ್ನು ಹಾಕೊಂಡು ಕುಡಿದ್ರು ಆಗುತ್ತೆ, ಇಲ್ಲ ಅಂತ. ಸಿಕ್ಕಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದನ್ನು ಹಾಕೊಂಡು ಕುಡಿದ್ರೆ ನಮಗೆ ಆ ಆಮ್ಲೀಯತೆ ಹೊರಡೋಗುತ್ತೆ ಆಯ್ತಾ? ಹೀಗೆ ಆಹಾರ ವಸ್ತುಗಳಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಇದೆ ಅಂತ ಪತ್ತೆ ಮಾಡೋದು ಹೇಗೆ? ಅದಕ್ಕೆ ಅಂತಾನೆ ಲಿಟ್ಮಸ್ ಕಾಗದಗಳಿವೆ. ಲಿಟ್ಮಸ್ ಇದೊಂದು ನೈಸರ್ಗಿಕ ಸೂಚಕ ಆಯ್ತಾ? ಲಿಟ್ಮಸ್ ಇದೆಯಲ್ಲ, ಒಂದು ನೈಸರ್ಗಿಕ ಸೂಚಕ ಆಯ್ತಾ? 2 ವಿಧದ ಲಿಟ್ಮಸ್ ಕಾಗದಗಳಿವೆ. ಯಾವುದನ್ನ ತಯಾರು ಮಾಡ್ತಾರೆ ಅಂದ್ರೆ, ನಮಗೆ ದಾಸವಾಳದ ಗಿಡ ಹೂ ಗೊತ್ತು, ದಾಸವಾಳದ ಹೂ ಗೊತ್ತು ಅಲ್ವಾ? ಆ ದಾಸವಾಳದ ಹೂವಿನಿಂದ ಒಂದು ರೀತಿಯ ನೈಸರ್ಗಿಕ ಸೂಚಕವಾಗಿ ಲಿಟ್ಮಸ್ ಕಾಗದವನ್ನ ತಯಾರು ಮಾಡ್ತಾರೆ. ಹಾಗೇನೆ ಲೈಕೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಲ್ಲು ಹೂಗಳು ಅಂತ ಹೇಳ್ತೀವಿ. ಬಂಡೆಗಳ ಮೇಲೆಲ್ಲ ಬೆಳೀತಾರೆ, ಮರಗಳ ಮೇಲೆ ಬೆಳೀತವೆ, ಬಂಡೆಗಳ ಮೇಲೆ ಬೆಳೀತವೆ. ಲೈಕೆನ್ಸ್ ಅಂದ್ರೆ ಕಲ್ಲು ಹೂಗಳು. ಅವುಗಳಿಂದಲೂ ಸಹ ಈ ನೈಸರ್ಗಿಕ ಸೂಚಕವಾದಂತಹ ಲಿಟ್ಮಸ್ ಕಾಗದವನ್ನ ತಯಾರು ಮಾಡ್ತಾರೆ ಆಯ್ತಾ? ಹಾಗೆ 2 ವಿಧದ ಲಿಟ್ಮಸ್ ಕಾಗದಗಳಿವೆ. ಒಂದು ಕೆಂಪು ಲಿಟ್ಮಸ್ ಕಾಗದ, ಮತ್ತೊಂದು ನೀಲಿ ಲಿಟ್ಮಸ್
ಲಿಟ್ಮಸ್ ಕಾಗದ. ಗೊತ್ತಾಯ್ತಾ? ಸರಿ, ಈ ಉಳಿ ಅಣುಗಳಿರ್ತಕ್ಕಂಥ ಆಮ್ಲವನ್ನ ಪರೀಕ್ಷೆ ಮಾಡಲಿಕ್ಕೆ ಯಾವ ರೀತಿಯ ಲಿಟ್ಮಸ್ ಕಾಗದವನ್ನ ಬಳಸ್ತಾರೆ? ಅದರಲ್ಲಿ ಆಮ್ಲ ಇದೆಯಪ್ಪ ಪರೀಕ್ಷೆ ಮಾಡೋದು ಹೇಗೆ? ಯಾವ ಬಣ್ಣದ ಲಿಟ್ಮಸ್ ಕಾಗದವನ್ನು ಬಳಸ್ತಾರೆ? ಬ್ಲೂ ಟು ರೆಡ್. ಹೇಳಿದ್ರೆ ನಿಮಗೆ BAR, ಇದನ್ನ ಮರಿಬೇಡಿ, ನೆನಪಿಟ್ಕೊಳ್ರಿ. ಆಮ್ಲಗಳಲ್ಲಿ ಆಸಿಡ್ ಬಾರ್ ಅಂದ್ರೆ ಆಮ್ಲಗಳು, ಆಸಿಡ್ಗಳಲ್ಲಿ ಆಹಾರಗಳಲ್ಲಿ ಆಸಿಡ್ ಇದೆ ಅಂದ್ರೆ ಪತ್ತೆ ಮಾಡಲಿಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನ ಬಳಸಬೇಕು. ಆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದರಲ್ಲಿ ಆಮ್ಲ ಇದ್ರೆ, ಆಮ್ಲಯುಕ್ತ ಆಹಾರವಾಗಿದ್ರೆ ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದರ ಅರ್ಥ ಸೊ ಅದರಲ್ಲಿ ಆಮ್ಲ ಇದೆ ಅಂತ ಹಾಗೇನೆ ಪ್ರತ್ಯಾಮ್ಲಗಳಿದ್ರೆ ಆಪೋಸಿಟ್, ಅದರ ಆಪೋಸಿಟ್. ಅಲ್ಲಿಗೆ ರೆಡ್ ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ಆ ಆಹಾರ ವಸ್ತುವಿನಲ್ಲಿ ಪ್ರತ್ಯಾಮ್ಲ ಇದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅದಾಯ್ತಾ? ಆಮ್ಲಗಳ ಪರೀಕ್ಷೆ, ಆಮ್ಲ ಪರೀಕ್ಷೆಗೆ ಏನು ಬಳಸ್ತಾರೆ? ನೀಲಿ ಲಿಟ್ಮಸ್ ಕಾಗದವನ್ನು ಬಳಸ್ತಾರೆ, ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹೌದಾ? ಪ್ರತ್ಯಾಮ್ಲಗಳ ಪರೀಕ್ಷೆಗೆ ಏನು ಬಳಸ್ತಾರೆ? ಕೆಂಪು ಲಿಟ್ಮಸ್ ಕಾಗದವನ್ನು ಬಳಸ್ತಾರೆ. ಅದನ್ನು ಬಳಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಅದು ಪ್ರತ್ಯಾಮ್ಲ. ಆಹಾರದಲ್ಲಿ ಇರ್ತಕ್ಕಂತಹ ಕಹಿ ವಸ್ತುವನ್ನು ಇರೋದು ಅದು ಪ್ರತ್ಯಾಮ್ಲ ಅಂತ ಗೊತ್ತಾಗುತ್ತೆ, ಬೇಸ್ ಅಂತ ಗೊತ್ತಾಯ್ತು. ಗೊತ್ತಾಯ್ತಾ? ಸೊ ಇವು ಸಾಮಾನ್ಯವಾಗಿ ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿವೆ, ಅವುಗಳಿಗೆ ಹುಳಿ ರುಚಿ ಇದೆ. ಒಟ್ಟಾರೆ ಹುಳಿ ರುಚಿ ಹೊಂದಿರುವ ಯಾವುದೇ ಆಹಾರ ವಸ್ತುಗಳಿವೆ ಅವುಗಳು ಆಮ್ಲಗಳು. ಆಯ್ತಾ? ಹಾಗೇನೆ ಕಹಿ ರುಚಿಯನ್ನ ಹೊಂದಿರತಕ್ಕಂಥವು ಪ್ರತ್ಯಾಮ್ಲಗಳು. ಕಹಿ ರುಚಿಯನ್ನು ಹೊಂದಿರತಕ್ಕಂತಹ ಆಹಾರ ವಸ್ತುಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲಗಳಾಗಿವೆ. ಆಯ್ತಾ? ಸೊ ಹಾಗೆ ಆಹಾರ ವಸ್ತುಗಳನ್ನ ನಾವು ನೋಡಿದ್ರೆ ಹುಳಿ ಮತ್ತು ಕಹಿ ರುಚಿಯನ್ನು ಹೊಂದಿರತಕ್ಕಂಥವನ್ನ ಆಮ್ಲ ಮತ್ತು ಪ್ರತ್ಯಾಮ್ಲಗಳಾಗಿ ವಿಂಗಡಿಸಬಹುದು. ಆಯ್ತಾ? ಅನ್ಕೊಂಡ್ರಾ? ಸೊ ಇದರಂತೆ ಯಾವುದಂತೆ ಲಿಟ್ಮಸ್ ಕಾಗದದಂತೆ ಅರಿಶಿಣವೂ ಸಹ ಒಂದು ರೀತಿಯ ನೈಸರ್ಗಿಕ ಸೂಚಕ. ಇದರಂತೆ ಅರಿಶಿಣವೂ ಸಹ ಒಂದು ರೀತಿಯ ನೈಸರ್ಗಿಕ ಸೂಚಕ. ನೈಸರ್ಗಿಕ ಸೂಚಕವಾಗಿ ಅರಿಶಿಣವನ್ನು ಸಹ ನಾವು ಬಳಸ್ಕೋತೀವಿ. ಸೊ ಯಾಕೆ ಏನಕ್ಕೆ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಮಾಡಲಿಕ್ಕೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಮಾಡಲಿಕ್ಕೆ ನೈಸರ್ಗಿಕ ಸೂಚಕವಾಗಿ ಅರಿಶಿಣವನ್ನು ಸಹ ಬಳಸಬಹುದು. ಆಯ್ತಾ? ಹಾಗೇನೆ ಮ್ಯಾನ್ಮೇಡ್, ಮಾನವ ನಿರ್ಮಿತ ಸೂಚಕಗಳು ಅಂತಂದ್ರೆ ಮೀಥೈಲ್ ಆರೆಂಜ್, ಮಾನವ ನಿರ್ಮಿತ ಸೂಚಕಗಳು ಅಂತಂದ್ರೆ ಯಾವ್ಯಾವುದು? ಮೀಥೈಲ್ ಆರೆಂಜ್, ಹಾಗೆ ಫಿನಾಪ್ತಲೀನ್ ಅಂತೆ, ಫಿನಾಪ್ತಲೀನ್ ಅದು ಸಹ ಒಂದು ರೀತಿಯ ಮ್ಯಾಗ್ನೆಟ್ ಅಂತಂದ್ರೆ ಸಂಶ್ಲೇಷಿತ ಸೂಚಕ. ಫಿನಾಪ್ತಲೀನ್. ಸೊ ಇವುಗಳನ್ನು ನಾವು ಮಾನವ ನಿರ್ಮಿತ ಅಥವಾ ಸಂಶ್ಲೇಷಿತ ಸೂಚಕಗಳು ಅಂತ ಕರಿತೀವಿ. ಯಾವ್ಯಾವುದು? ಮಿಥೈಲ್ ಆರೆಂಜ್ ಮತ್ತೆ ಯಾವುದು? ಫಿನಾಪ್ತಲೀನ್. ಬಾಯಲ್ಲಿ ಕಡುಬು ಸಿಕ್ಕಾಕೊಂಡಿದ್ರೆ ಏನ್ ಸಿಕ್ಕಾಕೊಂಡಿದ್ರೆ ಇವರು ಸಿಕ್ಕಡೆ ಕೂತ್ಕೊಂಡು ಬರ್ಕ ಆಗಿರೋದನ್ನ ನೋಡ್ಕೊಂಡು ಇವೆಲ್ಲ ರೆಕಾರ್ಡ್ ಆಗ್ತಾವ. ಹಾಗೆ ನೋಟ್ಸ್ ತೋರ್ಸಂಗಿದ್ರೆ ಬಂದ ಕೈ ಆಯ್ತಾ? ಬರ್ಕೊಂಡ್ರ? ಹಾಗೆ ಲ್ಯಾಬಲ್ಲಿ ಪ್ರಯೋಗಶಾಲೆಯಲ್ಲಿ ಬಳಸತಕ್ಕಂತಹ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ಪಟ್ಟಿ ಮಾಡ್ತಾ ಹೋಗ್ತೀನಿ. ಬರ್ಕೋಬೇಕು, ಅವುಗಳ ಸೂತ್ರಗಳನ್ನು ಕೇಳಬಹುದು. ಈಗಾಗಲೇ
ನಾವು ಮುಗಿಸಿದೀನಲ್ಲ ಈ ಹಿಂದಿನ ಇದರಲ್ಲೇ ಮತ್ತೆ ರಿಪೀಟ್ ಆಗ್ತಿರೋ ಪಾಠ ಇದೆ ನಿಮಗೆ ಆಯ್ತಾ. ಪ್ರಯೋಗಶಾಲೆಯಲ್ಲಿ ಬಳಸತಕ್ಕಂತಹ ಆಮ್ಲಗಳು, ಪ್ರಯೋಗಶಾಲೆಯಲ್ಲಿ ಬಳಸತಕ್ಕಂತಹ ಆಮ್ಲಗಳಿಗೆ ಕೆಲವೊಂದು ಉದಾಹರಣೆಗಳು. ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಸೂತ್ರ ಏನು? HCl. ಅದರ ಸೂತ್ರ HCl. ಹೈಡ್ರೋಕ್ಲೋರಿಕ್ ಆಮ್ಲದ ಸೂತ್ರ HCl. ಹಾಗೆ ನೈಟ್ರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸೊ ಇದರ ಸೂತ್ರ HNO3, HNO3 ಅಲ್ವಾ. ಹಾಗೆ ಸಲ್ಫ್ಯೂರಿಕ್ ಆಮ್ಲ ಅಥವಾ ಗಂಧಕಾಮ್ಲ, ಗಂಧಕಾಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲ ಎರಡು ಒಂದೇನೆ. ಸಲ್ಫ್ಯೂರಿಕ್ ಆಮ್ಲ ಇದರ ಸೂತ್ರ H2SO4, H2SO4 ಆಯ್ತಾ. ಸೊ ಹೀಗೆ ಆಮ್ಲಗಳು ಹಲವು ಲ್ಯಾಬ್ ಅಲ್ಲಿ ನಾವು ಬಳಸ್ಕೊತೀವಿ ಆಯ್ತಾ. ಹಾಗೆ ಅಸಿಟಿಕ್ ಆಮ್ಲ CH3COOH, ಅಸಿಟಿಕ್ ಆಮ್ಲ, CH3COOH ಅಸಿಟಿಕ್ ಆಮ್ಲ ಅಂತ ಕರಿತೀವಿ, ಅದು ಅಸಿಟಿಕ್ ಆಮ್ಲ. ಹಾಗೆ ಕೆಲವೊಂದು ಪ್ರತ್ಯಾಮ್ಲಗಳು, ಕೆಲವೊಂದು ಇವು ಆಮ್ಲಗಳು ಕೆಲವು, ಮತ್ತೆ ಕೆಲವು ಪ್ರತ್ಯಾಮ್ಲಗಳು. ಪ್ರಯೋಗಶಾಲೆಯಲ್ಲಿ ಸಾಮಾನ್ಯವಾಗಿ ಬಳಸತಕ್ಕಂತಹ ಪ್ರತ್ಯಾಮ್ಲಗಳು. ಸೋಡಿಯಂ ಕ್ಲೋರೈಡ್, ಒಂದು ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಸೂತ್ರ ಏನು? NaOH. ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ರೀತಿಯ ಪ್ರತ್ಯಾಮ್ಲ. ಅದೇ ರೀತಿಯ ಹೈಡ್ರಾಕ್ಸೈಡ್ ಬರ್ತಕ್ಕಂಥವೆಲ್ಲ ಪ್ರತ್ಯಾಮ್ಲಗಳಾಗಿರ್ತಾವ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೂತ್ರ CaOH ಟ್ವೈಸ್, CaOH ಟ್ವೈಸ್. ಹಾಗೇನೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಹಾಗೇನೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್. ಅಮೋನಿಯಂ ಹೈಡ್ರಾಕ್ಸೈಡ್ NH4OH, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್. ಅದನ್ನ ಹೇಳಾಕರೆ ಟ್ವೈಸ್ ಅಂತ ಹೇಳೋದು. ಹಾಗೇನೆ ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಸೂತ್ರ NH4OH, NH4OH. ಸೊ ಹೀಗೆ ಕೆಲವೊಂದು ಸಾಮಾನ್ಯ ಪ್ರತ್ಯಾಮ್ಲಗಳಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಪ್ರತ್ಯಾಮ್ಲಗಳು ನಮ್ಮ ಲ್ಯಾಬ್ ನಲ್ಲಿ ಬಳಸ್ತಕ್ಕಂಥವು. ಆದರೆ ಈ ಶಾಲೆಯಲ್ಲಿ ಲ್ಯಾಬ್ ನಲ್ಲಿ ಈ ರಾಸಾಯನಿಕ ವಸ್ತುಗಳು ದೊರೆಯಲ್ಲ, ಇಲ್ಲ ಆಯ್ತಾ. ಸೊ ಹಾಗಾಗಿ ನಾನು ಒಂದು ಕಿಟ್ ತರಿಸ್ತಾ ಇದ್ದೀನಿ. ಆ ಕಿಟ್ ಅಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳು ಇದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ 1ನೇ ಪಾಠಕ್ಕೆ ಸಂಬಂಧಪಟ್ಟಂಗೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ರಾಸಾಯನಿಕ ತರಿಸ್ತಾ ಇದ್ದೀನಿ. ಸದ್ಯದಲ್ಲೇ 8ನೇ ತಾರೀಕು ಒಳಗೆ ಬರುತ್ತೆ. ನಂತರ ಇವನ್ನೆಲ್ಲವೂ ಸಹ ಲ್ಯಾಬ್ ಅಲ್ಲಿ ಯಾವ್ಯಾವ ಚಟುವಟಿಕೆ ಇದಾವ ಟೆಕ್ಸ್ಟ್ ಬುಕ್ ಅಲ್ಲಿ ಬರೋದನ್ನ ಪ್ರಾಯೋಗಿಕವಾಗಿ ಮಾಡ್ಕೊಳ್ತೀನಿ. ಅದಾಯ್ತಾ. ಸೊ ಹಾಗಾಗಿ ಈ ಆಮ್ಲಗಳು ಪರೀಕ್ಷೆ ಮಾಡಲಿಕ್ಕೆ ನಾವು ಈ ನೀಲಿ ಲಿಟ್ಮಸ್ ಕಾಗದವನ್ನು ಇವುಗಳಲ್ಲಿ ಅದ್ದಿದ್ರೆ ಯಾವ ಬಣ್ಣ ತಿರುಗುತ್ತೆ? ಕೆಂಪು ಬಣ್ಣ ತಿರುಗುತ್ತೆ. ಈ ಪ್ರತ್ಯಾಮ್ಲಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಕೆಂಪು ಲಿಟ್ಮಸ್ ಕಾಗದವನ್ನು ಅವುಗಳಲ್ಲಿ ಅದ್ದಿದ್ರೆ ಯಾವ ಬಣ್ಣ ತಿರುಗುತ್ತೆ? ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅದನ್ನ ಗೊತ್ತಾಗುತ್ತೆ ಇದು ಆಮ್ಲ, ಇದು ಪ್ರತ್ಯಾಮ್ಲ ಅಂತ ಗೊತ್ತಾಗುತ್ತೆ. ಅರ್ಥಾಯ್ತಾ? ಸೊ ಹೀಗೆ ಕೆಲವೊಂದನ್ನ ವಾಸನೆಯಿಂದ ಐಡೆಂಟಿಫೈ ಮಾಡಬೇಕು. ವಾಸನೆಯಿಂದ ಆಯ್ತಾ? ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಅವುಗಳ ವಾಸನೆ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ಸೊ ಹಾಗಾಗಿ ಅವುಗಳನ್ನ ವಾಸನೆಯಿಂದ ಐಡೆಂಟಿಫೈ
ಇದನ್ನ ಮಾಡಬಹುದು. ಅವನ್ನ ನಾವು ಗ್ರಹಣ ಸೂಚಕಗಳು ಅಂತ ಕರೀತೀವಿ. ಅವನ್ನ ಗ್ರಹಣ ಸೂಚಕಗಳು ಅಂತ ಕರೀತೀವಿ. ಗ್ರಹಣ ಅಂತಂದ್ರೆ ವಾಸನೆ ಇಲ್ಲ. ಆಯ್ತಾ? ಇವಾಗ ನಾಯಿಗಳನ್ನ ಪೊಲೀಸ್ ಇಲಾಖೆಯಲ್ಲಿ ಅಪರಾಧವನ್ನ ಐಡೆಂಟಿಫೈ ಮಾಡಲಿಕ್ಕೆ, ಅಪರಾಧಿಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಟ್ರೈನ್ ಅಪ್ ಮಾಡಿದ್ರು. ಒಬ್ಬರಿಗೆ ಗ್ರಹಣ ಒಂದು ಲಕ್ಷಣ ಜಾಸ್ತಿ ಸಡನ್ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಐಡೆಂಟಿಫೈ ಮಾಡಿ ಹೋಗಿ ಹಿಡಿತಾವ, ಕಲರ್ನ ಹಿಡಿತಾವ, ವಾಸನೆಯಲ್ಲೇ ಹಿಡಿತಾವ ಅಲ್ವಾ? ಹಂಗೆ ಇಲ್ಲಿ ಆಹಾರ ವಸ್ತುಗಳು ಸಹ ಕೆಲವೊಂದು ಆಮ್ಲೀಯ ಮಾಧ್ಯಮದಲ್ಲಿ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆ ಚೇಂಜ್ ಆಗುತ್ತೆ. ಅವನ್ನ ನಾವು ಗ್ರಹಣ ಸೂಚಕ ಅಂತ ಹೇಳ್ತೀವಿ. ಆಯ್ತಾ? ಅವನ್ನ ನಾವು ಹೇಳ್ತೀವಿ ಗ್ರಹಣ ಸೂಚಕಗಳು ಅಂತ ಹೇಳ್ತೀವಿ. ಗ್ರಹಣ ಸೂಚಕ. ಗ್ರಹಣ ಸೂಚಕಗಳು ಅಂತ. ಉದಾಹರಣೆಗೆ ಈಗ ಒಗ್ಗರಣೆ ಹಾಕಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ? ಒಂದು ಪಾತ್ರೆ ಇಡ್ತೀವಿ, ಒಣ ಇಡ್ತೀವಿ. ಫಸ್ಟ್ ಸಾಸಿವೆ ಹಾಕ್ತಾರೆ, ಎಣ್ಣೆ ಹಾಕ್ತಾರೆ ಅಲ್ವಾ? ಉರಿ ಹಚ್ತಾರೆ, ಬಾಣಿ ಇಟ್ಟು ಎಣ್ಣೆ ಆ ಪಾತ್ರೆ ಹಾಕ್ತಾರೆ. ಎಣ್ಣೆ ಸ್ವಲ್ಪ ಬೆಚ್ಚಿಗೆ ಹಾಕಿದ್ದಂತ ಏನ್ ಮಾಡ್ತಾರೆ? ಸಾಸಿವೆ ಹಾಕ್ತಾರೆ, ಆಮೇಲೆ ಕರ್ಬೇವು ಸೊಪ್ಪು ಹಾಕ್ತಾರೆ ಅಲ್ವಾ? ಕಡಲೆ ಬೀಜ ಅಥವಾ ಬೇಳೆ, ಕಡಲೆ ಬೇಳೆ ಆ ಥರದ ಹಾಕ್ತಾರೆ, ಜೀರಿಗೆ ಹಾಕ್ತಾರೆ ಅಲ್ವಾ? ಆಮೇಲೆ ಹಾಕಿ ನಂತರ ಈರುಳ್ಳಿ ಹಾಕ್ತಾರೆ. ಈರುಳ್ಳಿ ಹಾಕ್ತಾರೆ, ಮತ್ತೆ ಜೊತೆಗೆ ನಿಂಬೆ ರಸ ಅಥವಾ ಏನಾದ್ರು ಬಿಟ್ರೆ ಅಥವಾ ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಆ ನಂತರ ಪ್ರಾರಂಭದಲ್ಲಿ ಆ ಈರುಳ್ಳಿ ವಾಸನೆ ಬೇರೆ. ಯಾವಾಗ ಈ ನಿಂಬೆ ಹಣ್ಣಿನ ಹುಳಿ ಅಥವಾ ಟೊಮೊಟೊದ ಹುಳಿ ಸೇರ್ಕೊಳ್ತಾ ಚೇಂಜ್ ಆಗುತ್ತೆ, ಅದ ವಾಸನೆ ಚೇಂಜ್ ಆಗುತ್ತೆ. ಅದು ಗ್ರಹಣ ಸೂಚಕ. ಗೊತ್ತಾಯ್ತಾ? ಹಾಗೆ ಅವಾಗ ವಾಸನೆ ಬದಲಾಗುತ್ತಲ್ಲ, ಅದನ್ನು ನಾವು ಗ್ರಹಣ ಸೂಚಕಗಳು ಅಂತ ಹೇಳ್ತೀವಿ. ಹಾಗಾಗಿ ಒಂದು ಆಹಾರ ವಸ್ತುಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಗಮನಿಸ್ತಾವೆ. ಅದನ್ನು ನಾವು ಹೇಳ್ತೀವಿ, ಅವನಿಗೆ ಗ್ರಹಣ ಸೂಚಕಗಳು ಅಂತ ಕರೀತೇವೆ. ಆಯ್ತಾ? ಸೊ ಹಾಗೆ ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳ ಜೊತೆ ಹೇಗೆ ವರ್ತಿಸ್ತವೆ ಅಂತ ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸ್ತವೆ ಅಂತ ನೋಡೋಣ. ಸೊ ಇದಕ್ಕೆ ಒಂದು ಚಿತ್ರ ಇದೆ. ಇದು ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಚಿತ್ರ. ಅದನ್ನು ಬರೀತೀನಿ, ನೀವು ಇದೆಲ್ಲ ಆಗಿದೆಯಾ? ಬರ್ಕೊಂಡಿದ್ದೀರಾ?
ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಸತುವಿನ ಚೂರುಗಳ ವರ್ತನೆ. ಸತು ಅಲ್ಲಿಗೆ ಲೋಹ, ಒಂದು ರೀತಿಯ ಲೋಹ, ಅದಕ್ಕೆ ಲೋಹಗಳ ಜೊತೆ ಆಮ್ಲಗಳು ಹೇಗೆ ವರ್ತಿಸ್ತವೆ ಅದರಿಂದ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಿದೆ. ಹೈಡ್ರೋಜನ್ ಅನಿಲನೇ ಬಿಡುಗಡೆ ಆಗ್ತಿದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಆ ಕಿಡಿಗೊಳಿಯನ್ನೇ ಹಿಡಿದಿರ್ತಾರೆ. ಸೊ ಪಾಪ್ ಸೌಂಡ್ ಅಂತಂದ್ರೆ ಬಿಡುಗಡೆ ಆಗಿರ್ತಕ್ಕಂತಹ ಅನಿಲ ಖಂಡಿತವಾಗಿಯೂ ಹೈಡ್ರೋಜನ್ ಅಂತ ಗೊತ್ತಾಗುತ್ತೆ. ಆಯ್ತಾ? ನೋಡಿ, ಲೋಹಗಳ ಜೊತೆ ಆಮ್ಲಗಳು ಹೇಗೆ ವರ್ತಿಸ್ತವೆ ಎನ್ನುವುದು. ಸೊ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಗಂಧಕಾಮ್ಲ. ಸೂತ್ರ ಏನು? ಸೊ ಲೋಹ ಸತ್ತುವನ್ನ ತೆಗೆದುಕೊಂಡರೆ ಸತ್ತುವಿನ ಸಂಕೇತ ಏನು? ಸತ್ತುವಿನ ಸಂಕೇತ ಏನು? ಜಿಂಕ್. Zn. ಸತ್ತುವಿನ ಸಂಕೇತ ಜಿಂಕ್. ಆಯ್ತಾ? ಅಂದ್ರೆ Zn. ಸೊ ಸತುವಿನ ಜೊತೆಗೆ ಆಮ್ಲ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಹೇಗೆ ವರ್ತಿಸುತ್ತದೆ? ಈ ರೀತಿಯ ವ್ಯವಸ್ಥೆ ಇರುತ್ತೆ. ಸೊ ಇದು ಪ್ರನಾಳ. ಆ ಪ್ರನಾಳದಲ್ಲಿ ಸತುವಿನ ಚೂರನ್ನು ತೆಗೆದುಕೊಂಡು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದಾಗ ಅಲ್ಲಿ ನಿರ್ಗಮನಾಳ ಒಂದೇ ಇರುವಂತದ ಒಂದು ಕಾರ್ಟನ್ನ ಇದು ಮಾಡಿರ್ತಾರೆ. ಸೊ ಇಲ್ಲಿ ರಿಯಾಕ್ಷನ್ ಆಗುತ್ತೋ ಆಮ್ಲದೊಂದಿಗೆ ಸತು ಒಂದು ಲೋಹದ ವರ್ತನೆ ಆಗಿತ್ತು. ಆ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಆ ಹೈಡ್ರೋಜನ್ ಬಿಡುಗಡೆ ಆಗಿದ್ದು ನಂತರ ಪರೀಕ್ಷೆ ಮಾಡ್ತೀವಿ. ಸೊ ಅನಿಲ ಈ ನಿರ್ಗಮನಾಳದ ಮೂಲಕ ಒಂದು ಇಲ್ಲಿ ಸಾಬೂನಿನ ದ್ರಾವಣವನ್ನು ತೆಗೆದುಕೊಂಡಾಗ. ಯಾಕೆ ಅಂತಂದ್ರೆ ಅಲ್ಲಿ ಗುಳ್ಳೆಗಳು ಉಂಟಾಗಬೇಕು. ಹೈಡ್ರೋಜನ್ ಸಾಬೂನಿನ ದ್ರಾವಣದ ಜೊತೆ ಸೇರಿಕೊಂಡು ಆ ಗುಳ್ಳೆಗಳಾಗಿ ಮಾರ್ಪಾಡಾಗಿ ಮೇಲೆ ಅನಿಲ ರೂಪದಲ್ಲಿ ಹೊರಟೋಗುತ್ತೆ. ಅಲ್ಲಿ ಒಂದು ಕಿಡಿಗೊಳ್ಳೆ, ಮೇಣದ ಬತ್ತಿಯ ಒಂದು ಕಿಡಿಗೊಳ್ಳೆಯನ್ನು ಇಟ್ಟಾಗ ಸೊ ಅದು ಪಾಪ್ ಅಂತಕ್ಕಂತಹ ಸೌಂಡ್, ಸದ್ದಿನೊಂದಿಗೆ ಅಥವಾ ಶಬ್ದದೊಂದಿಗೆ ಉರಿಯಲ್ಪಡುತ್ತೆ, ಬೇಯಿಸಲ್ಪಡುತ್ತೆ. ಸೊ ಅಲ್ಲಿದ್ರೆ ಆ ಪಾಪ್ ಅನ್ನುವ ಸೌಂಡ್ ಬಂತು ಅಂದ್ರೆ ಉತ್ಪತ್ತಿ ಆಗಿರ್ತಕ್ಕಂತಹ ಅನಿಲ ಖಂಡಿತವಾಗಿಯೂ ಹೈಡ್ರೋಜನ್ ಅಂತ ಗೊತ್ತಾಗುತ್ತೆ. ಬೇರೆ ಸೌಂಡ್ ಬಂದ್ರೆ ಇಲ್ಲ, ಅದು ಪಾಪ್ ಅನ್ನುವ ಸೌಂಡೇ ಬರಬೇಕು. ಆಯ್ತಾ? ಹಾಗಾಗಿ ನಮಗೆ ಕನ್ಫರ್ಮ್ ಆಗುತ್ತೆ ಅದು ಬಿಡುಗಡೆ ಆಗಿರ್ತಕ್ಕಂಥ ಖಂಡಿತವಾಗಿಯೂ ಹೈಡ್ರೋಜನ್ ಅನಿಲವೇ. ಆಯ್ತಾ? ಅದರಿಂದ ನಮಗೆ ಈ ಒಂದು ಪ್ರಯೋಗ ಮಾಡಿದ್ದು ಗೊತ್ತಾಗುತ್ತೆ. ಆಯ್ತಾ? ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಗೊತ್ತಾಯ್ತಾ? ನಿಮಗೆ ಸೂತ್ರ ಏನಪ್ಪಾ ಅಂತ ನೋಡಿದ್ರೆ ಏನಾಗಿದ್ದೀವಿ? H2SO4 ಅಲ್ವಾ? H2SO4 ಯಾವ್ದ್ರ ಜೊತೆ ವರ್ತಿಸಿದೆ? ಸತುವಿನ ಜೊತೆ ವರ್ತಿಸಿದೆ ಅಲ್ವಾ? ಸೊ ಹಾಗಾಗಿದಾಗ ಏನ್ ಬಿಡುಗಡೆ ಆಗುತ್ತೆ? ZnSO4 ಬಿಡುಗಡೆ ಆಗುತ್ತೆ. ZnSO4 ಪ್ಲಸ್ H2 ಲಿಬರೇಟ್ ಆಗುತ್ತೆ. H2 ಲಿಬರೇಟ್ ಆಗುತ್ತೆ. ಇದೇ ಸಮೀಕರಣ ಬರೆದಿರಬೇಕು. ಈ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಸಮೀಕರಣ ಬರ್ಕೊಳ್ರಿ. ಹಾಗೆ H2SO4 ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಜೊತೆ ಲೋಹದ ಜೊತೆ ವರ್ತಿಸಿದೆ. ಏನ್ ಬಿಡುಗಡೆ ಆಗುತ್ತೆ? ಸತುವಿನ ಸಲ್ಫೇಟ್ ಬಿಡುಗಡೆ ಆಗುತ್ತೆ. ZnSO4 ಸತುವಿನ ಸಲ್ಫೇಟ್ ಬಿಡುಗಡೆ ಆಗುತ್ತೆ. ಜೊತೆಗೆ ಏನ್ ಬಿಡುಗಡೆ ಆಗುತ್ತೆ? ಜಲಜನಕ ಅಥವಾ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಈ ಅನಿಲವೇ ಅಂತ ಪರೀಕ್ಷೆ ಮಾಡೋದು ಮುಂದಕ್ಕೆ ಆಗಬೇಕು. ಕಿರುಗುಳಿ ಏನಿದೆ ಸೊ ಅದನ್ನ ಪಾಪ್ ಸೌಂಡ್ ಬರ್ತಾ ಅದನ್ನ ಬಿಡುಗಡೆ ಆಗಿರ್ತಕ್ಕಂಥ ಅನಿಲ ಖಂಡಿತವಾಗಿಯೂ ಹೈಡ್ರೋಜನ್ ಅಥವಾ ಜಲಜನಕ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ, ಗೊತ್ತಾಗುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ಈ ಚಿತ್ರ ಪರೀಕ್ಷೆ ದೃಷ್ಟಿಯಿಂದ ಬಹಳ ಮುಖ್ಯ. 3 ಮಾರ್ಕ್ಸ್ಗೆ ಪ್ರತಿ ವರ್ಷ ಅಥವಾ ಬಿಟ್ಟು ಒಂದು ವರ್ಷ ಬಿಟ್ಟು ಒಂದು ವರ್ಷ ಕೇಳೇ ಇಲ್ಲ. ಹಾಗಾಗಿ ಈ ಪರೀಕ್ಷೆ 1 ಮತ್ತು 2 ಕೇಳಿ, ಪರೀಕ್ಷೆ 1ರಲ್ಲಿ ಇದು ಕೇಳಿ, ಪರೀಕ್ಷೆ 2ರಲ್ಲಿ ಲೋಹದ ಜೊತೆ ಅಭಯ ವರ್ತನೆ ಹೆಂಗೆ ಅಂತ ಕೇಳಿ. ಇದಕ್ಕೆ ಸ್ವಲ್ಪ ಮಾಡಿಫೈಡ್ ಇರುತ್ತೆ, ಅದು ಎಕ್ಸಾಂಪಲ್ ಬರುತ್ತೆ. ಆಯ್ತಾ? ಹಾಗಾಗಿ ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ನೆಕ್ಸ್ಟ್ ಲವಣಗಳು, ಈ ಯಾರಲ್ಲಿ ಬಳಸತಕ್ಕಂತಹ ಲವಣಗಳನ್ನು ನೋಡುವ.
ಪ್ರಯೋಗಶಾಲೆಯಲ್ಲಿ ಬಳಸಿದಂತಹ ಲವಣಗಳು ಅಂದ್ರೆ ಒಂದು ಇಲ್ಲೇ ಇದೆ, ಯಾವುದು ZnSO4 ಅಲ್ವಾ, ಅಂದ್ರೆ ಸತುವಿನ ಸಲ್ಫೇಟ್ ಇದೆ ತಾನೆ. ಇದು ಇಂಡಸ್ ಆಗ್ತದೆ ಲವಣ ಅಲ್ಲಿ ZnSO4 ಅಲ್ವಾ. ಹಾಗೆಯೇ NaCl ಸೋಡಿಯಂ ಕ್ಲೋರೈಡ್ ಆಯ್ತಾ. ಹಾಗೆಯೇ Na2SO4 ಹಾಗೆಯೇ Na2CO3 ಸೋಡಿಯಂ ಕಾರ್ಬೋನೇಟ್ ಹಾಗೆಯೇ NaHCO3 ನೋಡಿ. ಈ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಬಟ್ಟೆ ಸೋಡಾ ಅಂದ್ರೆ ಬಟ್ಟೆ ತೊಳಿಲಿಕ್ಕೆ ನಾವು ಬಳಸ್ತೀವಲ್ಲ, ಅದು ಆ ಪುಡಿ, ಅದನ್ನ ನಾವು ವಾಷಿಂಗ್ ಸೋಡಾ ಅಂತ ಕರಿತೀವಿ. ಅದರ ಸೂತ್ರ Na2CO3 ಆಯ್ತಾ. ಹಾಗೆ NaHCO3 ಅಂತಂದ್ರೆ ಅಡಿಗೆ ಸೋಡಾ ಪುಡಿ. ಆ ಸೋಡಾ ಪುಡಿಯ ಸೂತ್ರ ಇದೆ NaHCO3 ಸೋಡಾ ಪುಡಿಯ ಸೂತ್ರ. ಅದೇ ಇನ್ನು ಕೆಲವೊಂದು ಲವಣಗಳು ನಾವು ಲ್ಯಾಬ್ ಅಲ್ಲಿ ಬಳಸತಕ್ಕಂಥ ದೈನಂದಿನ ಜೀವನದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಅವುಗಳನ್ನ ಬಳಸೋದು ಆಯ್ತಾ. ಹಾಗೆ ಅವುಗಳ ಸೂತ್ರಗಳು ಅವುಗಳನ್ನ ಬರೆದಿಟ್ಕೋಬೇಕು, ಅವನ್ನು ಪ್ರಾಕ್ಟೀಸ್ ಮಾಡಬೇಕು. ಬರ್ಕೊಂಡ್ರ ಅರ್ಥ ಆಯ್ತಾ? ಸರಿ, ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಒಂದನೇ ಪ್ರಶ್ನೆ, ಆಮ್ಲಗಳಿಗೆ ಉದಾಹರಿಸಿ. ಅಥವಾ ಉದಾಹರಣೆ ಕೊಡಿ. ಆಮ್ಲಗಳಿಗೆ ಉದಾಹರಣೆ ಕೊಡಿ. ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಕೊಡಿ. ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಕೊಡಿ. ಪ್ರತ್ಯಾಮ್ಲಗಳ ರುಚಿ ಡ್ಯಾಶ್ PM. ಪ್ರತ್ಯಾಮ್ಲಗಳ ರುಚಿ ಏನಿರ್ತದೆ, ಆಹಾರ ವಸ್ತುಗಳನ್ನು ಬಳಸಿದಲ್ಲ ಅವುಗಳ ರುಚಿ ಏನಾಗಿರುತ್ತೆ. ನಾಲ್ಕನೇದು, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಜೊತೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಬರೆದು ಭಾಗ ಗುರುತಿಸಿ. ಅದು ನಾಲ್ಕನೇ ಪ್ರಶ್ನೆ. ಇದಿಷ್ಟು ಹೋಮ್ವರ್ಕ್. ನಾಳೆ ಹೋಮ್ವರ್ಕ್ ಬರ್ಕೊಂಡು ತೋರಿಸ್ತೀವಿ ಆಯ್ತಾ. ಅರ್ಥ ಆಯ್ತಾ ಪಾಠ?